ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲೇ ಇದೆ. ಕೆಲವರು 21ನೇ ತಾರೀಕು ಮಾಡಿದರೆ ಇನ್ನು ಕೆಲವರು 28ನೇ ತಾರೀಕು ಮಾಡ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವ ಡೇಟಿಗೆ ಸಹ ಮಾಡ್ಬೋದು. ಆದರೆ ಪೂಜೆ ಮಾಡೋ ಮುಂಚೆ ಕೆಲವು ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಅವು ಯಾವುವು ಎಂದರೆ ಅಕ್ಷತೆ, ಕಂಕಣ ದಾರ, ಮಾಂಗಲ್ಯ, ವ್ರತದ ದಾರ, ಇವೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು. ಮೊದಲನೇದಾಗಿ ಅಕ್ಷತೆಯನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು ಎಂದು ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇವಾಗ ಅಕ್ಷತೆಯನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು ಎಂದು ತಿಳಿಯೋಣ. ಮೊದಲನೆಯದಾಗಿ ಅಕ್ಷತೆಯನ್ನು ಅರಿಶಿಣ ಮತ್ತು ಕೆಂಪು ಅಕ್ಷತೆಯನ್ನಾಗಿ ಎರಡು ರೀತಿ ಅಕ್ಷತೆಯನ್ನು ಮಾಡ್ಕೋಬೇಕಾಗುತ್ತೆ. ಅಕ್ಷತೆ ಮಾಡಬೇಕಾದ್ರೆ ನಾವು ನೋಡಬೇಕಾದ ಅಂಶಗಳು ಯಾವುವು ಅಂದರೆ, ಅಕ್ಷತೆ ಮಾಡೋಕ್ಕೆ ತಗೊಳ್ಳೋ ಅಕ್ಕಿ ತುಂಡಾಗಿರಬಾರ್ದು, ಅದು ಎಲ್ಲೂ ಒಡೆದಿರಬಾರ್ದು. ಅಂಥ ಅಕ್ಕಿಯನ್ನು ತೆಗೆದುಕೊಂಡು ಸ್ವಲ್ಪ ಅರಿಶಿಣದ ಅಕ್ಷತೆ ಮಾಡೋಕ್ಕೆ ಅರಿಶಿಣದ ಪುಡಿಯನ್ನು ತಗೋಬೇಕು. ನೆಕ್ಸ್ಟು ಕೆಂಪು ಅಕ್ಷತೆಯನ್ನು ಮಾಡೋಕ್ಕೆ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು 2 ಪ್ಲೇಟ್ನಾಗೆ ಸಪ್ರೇಟ್ ಮಾಡಿ, ಒಂದಕ್ಕೆ ಅರಿಶಿಣ ಹಾಕಿ ಇನ್ನೊಂದಕ್ಕೆ ಕುಂಕುಮವನ್ನು ಹಾಕಿ ಅದಕ್ಕೆ ಸ್ವಲ್ಪ ಜವಾದ್ ಪೌಡರನ್ನು ಹಾಕಬೇಕು. ಜವಾದ್ ಪೌಡರು ಸ್ಮೆಲ್ಲು ಘಮ್ ಅಂತ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಬೇಕು. ಲಕ್ಷ್ಮಿಗೆ ಪ್ರಿಯವಾದ ವಸ್ತುದಲ್ಲಿ ಪಚ್ಚಕರ್ಪೂರ ಮತ್ತು ಜವಾದ್ ಪೌಡರ್ ಎರಡೂ ಇರೋದರಿಂದ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುತ್ತೆ. ಅದನ್ನು ಚೆನ್ನಾಗಿ ಕಲಿಸ್ಬೇಕು ಬರಿಗೈಯಲ್ಲಿ, ಅದು ಮಿಕ್ಸ್ ಆಗೋ ಹಾಗೆ ಎರಡನ್ನೂ ಕಲಿಸಿರಬೇಕು. ಕೆಂಪು ಅಕ್ಷತೆ ಮತ್ತು ಅರಿಶಿಣದ ಅಕ್ಷತೆಯನ್ನು ಕಲಿಸಿದ ನಂತರ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರನ್ನು ಬಳಸಬಾರ್ದು, ಯಾಕೆಂದರೆ ನೀರು ಬಳಸಿದರೆ ಅಕ್ಕಿ ಒಡೆದೋಗೋ ಸಾಧ್ಯತೆ ಇದೆ. ಅದಕ್ಕಾಗಿ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಬೇಕಾಗುತ್ತೆ. ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ಮುಟ್ಟಿಸಬಾರ್ದು. ಹೀಗೆ ಕಲಸಿದ ತಕ್ಷಣ 2 ಅಕ್ಷತೆಗಳು ಸಿದ್ಧವಾಗುತ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿದ್ಧತೆ ಮಾಡುವಂತಹ ಮೊದಲನೇ ಸಿದ್ಧತೆ. ನೆಕ್ಸ್ಟು ಯಾವುದು ಮಾಡಬೇಕು ಅಂದರೆ ಕಂಕಣ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ನಾವು ಇದನ್ನು ಕಂಕಣ ಸಿದ್ಧತೆಯನ್ನು ಮುಂಚೆಯಾದರೂ ಮಾಡ್ಬೋದು, ಇಲ್ಲ ಅಂದರೆ ಹಬ್ಬದ ದಿವಸನೇ ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲನೋ ಹಾಗೆ. ಬೇಗ ಮುಂಚೆನೇ ಮಾಡಿಟ್ರೆ ನಮಗೆ ಪೂಜೆ ಮಾಡಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಈ ಕಂಕಣ ಸಿದ್ಧತೆಯನ್ನು ಬೇರೆ ಥರನೇ ಮಾಡ್ತೀವಿ. ವರಮಹಾಲಕ್ಷ್ಮಿಗೆ ಅಂತಲೇ ಸಪ್ರೇಟಾಗಿ ಮಾಡ್ತೀವಿ. ಬೇರೆ ದೇವರಿಗೆ ಬೇರೆ ಥರ ಕಂಕಣ ಸಿದ್ಧತೆ ಮಾಡ್ತೀವಿ. ಇದು ದೇವ್ರಿಗೆ ಕೊಟ್ಟೋ ಕಂಕಣನೇ ಬೇರೆ ಥರ ಇರುತ್ತೆ, ಮತ್ತು ನಮಗೆ ಕೈ ಕಟ್ಕೊಳ್ಳೋ ಕಂಕಣ, ಪೂಜೆ ಮಾಡೋಕ್ಕೋರೆ ಕೈ ಕಟ್ಟೋ ಕಂಕಣನೇ ಬೇರೆ ಥರ ಇರುತ್ತೆ. ಎರಡನ್ನೂ ಸಪ್ರೇಟಾಗಿ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಒಂದು ಕಳಸಕ್ಕೆ, ಇನ್ನೊಂದು ನಾವು ದೀಪ ಹಚ್ತೀವಲ್ಲ ಅದಕ್ಕೆ, ಮತ್ತು ನಾವು ಪೂಜೆ ಮಾಡೋಕ್ಕೆ ನಮಗೆ ಕೈ ಕಟ್ಕೊಳಕ್ಕೆ 2 ಥರದ ಕಂಕಣ ಮಾಡ್ತೀವಿ ನಾವು. ಮೊದಲು ಒಂದು ವೈಟ್ ಕಲರ್ ದಾರವನ್ನು ತೆಗೆದುಬೇಕು. ಇದು ಕಳಸಕ್ಕೆ ಕಟ್ಟೋಕ್ಕೆ ಮಾಡ್ತಾ ಇರೋದು. ವೈಟ್ ಕಲರ್ ದಾರವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಇರುತ್ತದಲ್ಲ, ಆ ಅರಿಶಿಣ ಪುಡಿನ ತೆಗೆದುಕೊಂಡು ಅದಕ್ಕೆ ಗಂಗಾಜಲ ಇಲ್ಲ ಅಂದರೆ ನೀರು ಹಾಕಿ ಸ್ವಲ್ಪ ಜವಾದ್ ಪೌಡರನ್ನು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಕಲಸಿ, ಬಿಳಿ ದಾರ ಇರ್ತದೆ ಅದು 9 ಎಳೆ ದಾರನೇ ಆಗಿರಬೇಕು. 9 ಎಳೆ, ಇದು ನಾವು ಕಳಸಕ್ಕೆ ಕಟ್ಟೋ ಕಂಕಣ ಆಗಿರೋದ್ರಿಂದ 9 ಎಳೆ ದಾರವನ್ನು ತೆಗೆದುಕೋಬೇಕು. 9 ಎಳೆ ದಾರವನ್ನು ತೆಗೆದುಕೊಂಡು ಅದಕ್ಕೆ ನಾವು ಪೇಸ್ಟ್ ಥರ ಮಾಡಿರ್ತೀವಲ್ಲ ಅದನ್ನು ಅಂಟಿಸಿ ಅರಿಶಿಣ ಕಲರ್ ದಾರ ಮಾಡಬೇಕು. ಇವಾಗ ರೆಡಿ ಅರಿಶಿಣ ಕಲರ್ ದಾರನೇ ಸಿಗ್ತದೆ, ಅದನ್ನು ಯೂಸ್ ಮಾಡಬಾರ್ದು. ನಾವೇ ಕೈಯಾರೆ ಅರಿಶಿಣನ ಹಚ್ಚಿ ದಾರನ ಸಿದ್ಧತೆ ಮಾಡ್ಕೋಬೇಕು. ಆ ಸಿದ್ಧತೆ ಆದ ದಾರವನ್ನು ಅದಕ್ಕೆ ಒಂದು ವೀಳ್ಯದೆಲೆ ಮತ್ತು ಅದ್ರ ಮೇಲೆ ಒಂದು ಹೂವನ್ನಿಟ್ಟು ಕಟ್ಟಬೇಕಾಗುತ್ತೆ.
ಈ ಕಟ್ಟಿದ ಮೇಲೆ ಇದು ಕಂಕಣಕ್ಕೆ ಕಟ್ಟೋ ದಾರ ಆಗಿರುತ್ತೆ. ನಂತರ ನಮಗೆ ಕೈ ಕಟ್ಕೊಳ್ಳೋ ದಾರನ ಹೇಗೆ ಸಿದ್ಧತೆ ಮಾಡಬೇಕು ಅಂದರೆ 5 ಎಳೆ ದಾರ ತಗೋಬೇಕು. 5 ಅದಕ್ಕಾದರೆ 9 ಎಳೆ ದಾರ ತಗೊಂಡಿರ್ತೀವಿ, ಇದಕ್ಕೆ 5 ಎಳೆ ದಾರ ತಗೊಂಡು ಅದು ಸೇಮ್ ಪ್ರೊಸೆಸ್ಸಲ್ಲಿ ಅದಕ್ಕೆ ಅರಿಶಿನ ಹಚ್ಚಿ ನಂತರ ಆ ದಾರದಲ್ಲಿ ಮಧ್ಯ ವೀಳ್ಯದೆಲೆ ಮತ್ತು ಇಲ್ಲ ಅಂದರೆ ಹೂವನ್ನ ಕಟ್ಟಿ ಇದಕ್ಕೆ ಸೈಡಿಗೆ 9 ಗಂಟೆ ಹಾಕಬೇಕು. ನಮಗೆ ಪೂಜೆ ಮಾಡೋಕ್ಕೂ ಮುಂಚೆ ನಮ್ಮ ಕೈ ಕಟ್ಕೊತೀವಲ್ಲ ಆ ದಾರಕ್ಕೆ 9 ಗಂಟೆ ಹಾಕಬೇಕು. 9 ಗಂಟೆ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿಕೊಂಡು ನಾವು ದೇವ್ರಿಗೆ ಪೂಜೆ ಮಾಡೋಕ್ಕೂ ಮುಂಚೆ ನಾವು ಅದನ್ನು ಕೈ ಕಟ್ಕೋಬೇಕು. ಕೈ ಕಟ್ಕೊಳ್ಳೋದ್ರಿಂದ ಯಾವುದೇ ದೃಷ್ಟಿದೋಷ ಆಗಲ್ಲ, ಏನೇ ಆಗಲ್ಲ, ಚೆನ್ನಾಗಿರುತ್ತೆ. ನಂತರ ವ್ರತದ ದಾರ, ಈಗ ಬಂದಿರ್ತಾರಲ್ಲ ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ತೀವಲ್ಲ ಅವ್ರಿಗೆ ಕಟ್ಟೋ ದಾರ 5 ಎಳೆ ತಗೊಂಡು ಅದನ್ನು ಅರಿಶಿನದಿಂದ ಅರಿಶಿನ ಹಚ್ಚಿ ಆ ದಾರಕ್ಕೂ ಅದಕ್ಕೆ ಒಂದು ಹೂವು ಕಟ್ಟಿದರೆ ಸಾಕು. ಅವ್ರಿಗೇನು 9 ಎಳೆ ಗಂಟ ಏನು ಹಾಕಿ ಕಟ್ಟೋದೇನು ಬೇಡ, ನಾರ್ಮಲಾಗಿ ಕಟ್ಟಿದರೆ ಮುಗೀತು. ಹೂವು ಮಧ್ಯದಲ್ಲಿ ಕಟ್ಟಿ ಇದನ್ನು ಮಾಡಿದರೆ ಮುಗೀತು. ನೆಕ್ಸ್ಟು ಮಾಂಗಲ್ಯ ಸಿದ್ಧತೆ ಮಾಡ್ಕೊಳೋದು ಹೇಳ್ತಾಯಿದ್ದೀನಿ. 3ನೇದಾಗಿ ಮಾಂಗಲ್ಯ ಸಿದ್ಧತೆ. ನೀವು ಮಾಂಗಲ್ಯ ಸಿದ್ಧತೆನ ಪೂಜಾ ಸಮಯದಲ್ಲಾದರೂ ಮಾಡ್ಕೋಬೋದು, ಇಲ್ಲ ಅದಕ್ಕೂ ಮುಂಚೆ ಆದರೂ ಮಾಡಿಡ್ಬೋದು. ಸೇಮ್ ಬಿಳಿ ದಾರ ಇರುತ್ತಲ್ಲ, ಇದು 5 ಎಳೆ ದಾರನೇ ತಗೋಬೇಕು ಮಾಂಗಲ್ಯ ಸಿದ್ಧತೆ ಮಾಡೋಕ್ಕೆ. 5 ಎಳೆ ದಾರ ತಗೊಂಡು ನಿಮ್ಮ ದೇವರಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ದಾರ ತಗೊಂಡು ಅದಕ್ಕೆ ಅರಿಶಿನ ಹಚ್ಚಿ ಪೇಸ್ಟ್ ಮಾಡಿರ್ತೀವಲ್ಲ ಪೇಸ್ಟ್ನ ಹಚ್ಚಿ ಮಧ್ಯದಾಗೆ ಅರಿಶಿನ ಕೊಂಬನ್ನಿಟ್ಟು ಕಟ್ಟಬೇಕು. ಈ ಅರಿಶಿನ ಕೊಂಬನ್ನು ಕಟ್ಟೋದಕ್ಕಿಂತ ಮುಂಚೆ ಅರಿಶಿನ ಕೊಂಬು ಗಟ್ಟಿಯಾಗಿರಬೇಕು ಮತ್ತು ಅದಕ್ಕೆ ಕೌಲು ಹೊಡೆದಿರಬೇಕು. ಅಂದರೆ ಕೊಂಬು ಮುಂದೆ ಬಂದಿರಬೇಕು. ಅರಿಶಿನ ಕೊಂಬು ಅದು 5 ಆಗಿರಬೇಕು. ಅರಿಶಿನ ಕೊಂಬು 5 ಕೊಂಬು ಹೊಡೆದಿರೋ ಅಂಥದ್ದು ಅರಿಶಿನ ತಗೊಂಡು ಅದೇನು ಗಟ್ಟಿಯಾಗೈತೋ ಹುಳ ತಿಂದೋಯ್ತೋ ಇಲ್ಲ ನೋಡಿ ಅದನ್ನು ತಾಳಿ ರೀತಿ ಮಾಡಬೇಕಾಗುತ್ತೆ. ಆ ದಾರ ಮಧ್ಯದ ಕಟ್ಟಿ ಮಾಂಗಲ್ಯ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಕಲರ್ ಸೀರೆಯನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡಿಸ್ಬೇಕು ಮತ್ತು ಕಳಸದೊಳಗೆ ಯಾವ್ಯಾವ ವಸ್ತುವನ್ನು ಹಾಕಿ ಕಳಸ ಕೂರಿಸ್ಬೇಕು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.